ನಮಸ್ತೆ. ಯಾವ ಬಂದ್ರಿ? ಅವಾಗ್ಲೇ ಬಂದೆ. ಚೆನ್ನಾಗಿದ್ದೀರಾ? ನಮ್ಮ ಅಮ್ಮಂಗೆ ಇನ್ನ ಕೇಳಿಲ್ಲ ಕಣ್ರು. ಇವನೇನೋ ಹನಿಮೂನ್ ಹೋಗೋದು ಅವ್ರ ಅಮ್ಮನೇ ಕೇಳ್ಬೇಕಂತಾನಲ್ಲ. ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಮಗಳೇ. ಪ್ರತಿದಿನ ಕೇಳ್ತಿದ್ದಿಲ್ಲ ನೀವು ನಗಬೇಕು ಅಂತ. ಇವತ್ತು ನಾನು ನಗ್ತೀನಿ. ಒಳ್ಳೇದಾಗ್ಲಮ್ಮ. ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹುಡುಗಿ ಬರ್ತಾಳೆ. ಚೆನ್ನಾಗಿ ಕವರೇಜ್ ಮಾಡಿ ನನಗೆ ಸಪ್ರೇಟ್ ಆಗಿ ಕೊಡ್ಬೇಕು. ಅದು ಏನಾದ್ರು ಮಿಸ್ ಆಯ್ತು ಅಂದ್ರೆ ಗೊತ್ತು ದೇವ್ರು, ಫುಟ್ಬಾಲ್ ಆಡ್ತೀರಾ? ಹಾ, ಅಷ್ಟು ಭಯ ಇಲ್ಲ. ಹಲೋ ಹಲೋ, ಕೇಳಿಸ್ತಲ್ಲ? ಬಂದೆ. ಹಾಯ್ ಹಾಯ್. ಹಲೋ. 100 years ನಿನಗೆ. ನಿನ್ನ ಬಗ್ಗೆನೇ ನೆನ್ಸ್ಕೊತಿದ್ದೆ. ಯಾಕೆ ಇನ್ನೂ ಬರ್ಲಿಲ್ಲ? ಈಗ್ಲಾ? ಮದ್ವೆ ಬಿಸಿಲಿದ್ದೀನಿ. ಅದೇನ್ ಫೋನಲ್ಲೇ ಹೇಳು. ಸರಿ, ಬರ್ತೀನಿ. ಹಾ, ಅಷ್ಟೇ ಅಷ್ಟೇ. ಒಂದು ಕಿತ್ತೂರು ಬನ್ನಿ. ವಾವ್, ಈ ಸರ್ಪ್ರೈಸ್ ತೋರ್ಸಕ್ಕೆ ಅಷ್ಟು ಅರ್ಜೆಂಟ್ ಆಗಿ ಕರ್ಸ್ಕೊಂಡ? ಏನಾಯ್ತು ಸ್ವಾತಿ? ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ನೀನ್ ಹೇಗತ್ರ ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಕೂಲ್ ಡೌನ್ ಸ್ವಾತಿ, ಪ್ಲೀಸ್ ಕಾಮ್ ಡೌನ್. ಏನಾಯ್ತು ಹೇಳು? ಸ್ವಾತಿ, ರೆಡಿ ಆಗ್ಬಿಟ್ಯಾ ನೀನು? ಹಾ ಮಮ್ಮಿ, ನನ್ ಫ್ರೆಂಡ್ ಮನೆ ಫಂಕ್ಷನ್ ಹೋಗ್ತಾ ಇದೀನಿ. ಇವತ್ ನೀನು ಎಲ್ಲಿಗೂ ಹೋಗೋದ್ ಬೇಡ. ಮುಖ್ಯವಾದ ಫಂಕ್ಷನ್ ನಮ್ಮನೇಲೆ ನಡೀತಾ ಇದೆ. ನಮ್ಮನೇಲ? ಏನು? ನಡಿ, ಹೇಳ್ತೀನಿ, ಬಾ. ಅಮ್ಮ, ಏನಮ್ಮಾಯ್ತು? ಎಂಗೇಜ್ಮೆಂಟ್. ಅಣ್ಣನ ಎಂಗೇಜ್ಮೆಂಟಾ? ನನ್ಗೊಂದ್ ಮಾತು ಹೇಳಿಲ್ಲ. ಸೀಕ್ರೆಟ್ ಮದ್ವೆ ಮಾಡ್ಕೋತಾ ಇದ್ದಾನ? ಕಳ್ಳ. ಕೇಳ್ತೀನಿ, ಬಿಡಲ್ಲ. ಎಷ್ಟು ವರ್ಷ ಅಮೆರಿಕದಲ್ಲಿ ಕೆಲಸ ಮಾಡಿದ್ರಿ? 4 years. ಏ, ಅಷ್ಟೊಂದು ಸೀಕ್ರೆಟಾ? ಥ್ಯಾಂಕ್ ಯು ಅಂಕಲ್. ಬಾಮ, ಇವಳೇ ನನ್ನ ಮಗಳು ಸ್ವಾತಿ, ನನ್ನ ಅದೃಷ್ಟ ದೇವತೆ. ನಮಸ್ಕಾರ. ನಮಸ್ಕಾರಮ್ಮ. ಹಾಯ್ ಹಾಯ್. ಏನು ಓದ್ತಾ ಇದೀಯಮ್ಮ? ಫೈನಲ್ ಇಯರ್ BCom. ಏ, ನನಗೆ ಸರ್ಪ್ರೈಸ್ ಕೊಡ್ತೀಯಾ? ಹೆಂಗೆ ಉಡುಪಿ? ಸೂಪರ್, ಗುಡ್ ಸೆಲೆಕ್ಷನ್. ಇನ್ನೇನು, ಮಗಳು ಬಂದಾಯ್ತಲ್ಲ, ಮುಂದಿನ ಶಾಸ್ತ್ರ ಮಾಡ್ಬೋದಲ್ಲ? ಹಾ, ಒಂದ್ ನಿಮಿಷ. ಸ್ವಾತಿ, ಎಸ್ ಡ್ಯಾಡ್. ತುಂಬಾ ಲಕ್ಷಣವಾಗಿದ್ದಾಳೆ ಅಲ್ವೇನ್ರಿ? ತಗೊಳ್ಳಿ. ಈ ಕೈ ಇದೆಯಲ್ಲ, ಇದು ಬಂಗಾರದ ಕೈ. ನನ್ನ ಎಲ್ಲ ಅದೃಷ್ಟ ಈ ಕೈನಲ್ಲಿದೆ. ನಾನು ದೇವರನ್ನು ನಂಬೋದಿಲ್ಲ, ಆದರೆ ಈ ಕೈ ನಂಬ್ತೀನಿ. ನಾನು ನಂಬಿರೋ ಈ ಕೈ ನನಗೆ ಯಾವತ್ತೂ ಕೈ ಕೊಡೋದಿಲ್ಲ, ಅಲ್ವಾ ಮಗಳೇ? ಡ್ಯಾಡ್, ತಗೊಮ್ಮ ಸ್ವಾತಿ, ತಗೊಮ್ಮ. ತಗೋ. ಬಾ, ಹಾಕಮ್ಮ. ಸ್ವಾತಿ, ಈಗ ನೀ ಹಾಕಮ್ಮ. ಹಾಕಮ್ಮ. ಇಲ್ಲ ರಾಹುಲ್, ಇಷ್ಟಾದ್ಮೇಲೂ ನನ್ ಮನೇಲಿರಕ್ಕಾಗಲ್ಲ. ಬಾ, ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಸ್ವಾತಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲಿ ನನ್ನ ತಂಗಿ ಮದುವೆ ನಡೀತಾ ಇದೆ, ಅದನ್ ಬಿಟ್ಟು ಹೇಗ್ ಬರ್ಲಿ ಹೇಳು? ಹಾಗಂತ ನೀನ್ ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ನನ್ ಲೈಫ್ ಹಾಳಾಗುತ್ತೆ ಕಣೋ. ಹಾಗೇನು ಆಗಲ್ಲ ಸ್ವಾತಿ. ಕಮಾನ್, ಚೀರ್ ಅಪ್, ಧೈರ್ಯ ತಂದ್ಕೋ. ಇವಾಗ ಬರೀ ಎಂಗೇಜ್ಮೆಂಟ್ ತಾನೇ ಆಗಿರೋದು, ಮದುವೆ ಆಗಿಲ್ವಲ್ಲ. ನೋಡು, ಸಂಧ್ಯಾನ ಮದುವೆ ಮುಗಿಯೋರ್ಗು ಟೈಮ್ ಕೊಡು.
ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ, ಓಕೆನಾ? ಈಗ ಮೊದ್ಲು ಮನೆಗೆ ಹೋಗು ಸ್ವಾತಿ. ಇಲ್ಲ ರಾಹುಲ್, ನಾನೀಗ ಹೋದ್ರೆ ಮತ್ತೆ ನಿನಗ್ ಸಿಗ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಪ್ಲೀಸ್ ನನ್ ಟೆನ್ಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋ. ನನ್ನನ್ನು ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ತಾಳಿ ಕಟ್ಬಿಡು. ಆಮೇಲೆ ನನಗ್ ಯಾವ ಚಿಂತೆನೂ ಇರಲ್ಲ. ಪ್ಲೀಸ್ ರಾಹುಲ್, ಪ್ಲೀಸ್ ಡೂ ಸಮಥಿಂಗ್. ನಿನ್ ಕೈ ಬಿಟ್ರೆ ನಾನು ಯಾವತ್ತೂ ಸಿಗಲ್ಲ. ನೀನ್ ಸಿಗದಿದ್ರೆ ನಾನ್ ಬದುಕಿರ್ತೀನಿ. ಹಾ, ನಿನಗ್ ತಾಳಿ ಕಟ್ಬೇಕು ತಾನೆ? ನನ್ನ ತಂಗಿ ಕೂತಿಗೆ ತಾಳಿ ಬಿದ್ದ ತಕ್ಷಣ ನೆಕ್ಸ್ಟ್ ಮಿನಿಟ್ ಅಲ್ಲ ಮೀಟ್ ಆಗ್ತೀನಿ, ಮದ್ವೆನೂ ಆಗ್ತೀನಿ, ಓಕೆನಾ? ಈಗ ಪ್ಲೀಸ್ ದಯವಿಟ್ಟು ಮನೆಗೆ ಹೋಗು ಸ್ವಾತಿ. ನಿಜವಾಗ್ಲೂ ಬರ್ತೀಯಾ? ಪ್ರಾಮಿಸ್ ಕಣೆ, ಬರ್ತೀನಿ. ಸರಿ, ನಾಳೆ ಒಂದಿನ ಕಾಯ್ತೀನಿ. ಒಂದ್ ವೇಳೆ ನೀನ್ ಬರ್ಲಿಲ್ಲ ಅಂದ್ರೆ ನಾಡಿದ್ದು ನನ್ ಲಗೇಜ್ ತಗೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಾ ಇರ್ತೀನಿ. ನೀನ್ ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಆಯ್ತು, ಈಗ ದಯವಿಟ್ಟು ಮನೆಗೆ ಹೋಗು. ಮನೆಯಲ್ಲಿ ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನೋಡ್ಕೋ, ಆಯ್ತಾ? ಹೋಗು. ಹಲೋ, ಇನ್ 2 ನಿಮಿಷದಲ್ಲಿ ಬಂದೆ. ಎಷ್ಟು ದಿನದಿಂದ ಹೊಂಚ ಹಾಕೊಂಡಿದ್ರೆ ಈ ತರ ಮೋಸ ಮಾಡ್ಬೇಕು ಅಂತ ನಮ್ಸೆ ಕತ್ಕೊಯ್ಬಿಟ್ಟಿಯಲ್ಲೋ. ನಾನೇನು ಗಟ್ಟಿಗೆಟ್ಟು ನಿಮ್ಮ ಮನೆ ಸಂಬಂಧ ಕೇಳ್ಕೊಂಡ್ ಬಂದಿದ್ದ ಹೇಳು. ಬಾಪ, ನೀನಪ್ಪ ಕಮ್ಮಿ ಆಗಿದ್ದ ಇಲ್ಲಿ. ನೀವೆಲ್ಲರೂ ಸೇರ್ಕೊಂಡು ನನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಲ್ಲ. ಗಂಡ ಸತ್ತೋಳು ಕೇಳೋರ್ ದಿಕ್ಕಿಲ್ಲ ಅಂತ ನನ್ನ ಮನೆ ಹಾಳು ಮಾಡೋದಕ್ ನೋಡಿದ್ರಲ್ಲೋ. ನಾನು ಗಂಡನ್ ಕರ್ಕೊಂಡಿರ್ಬೋದು, ಆದ್ರೆ ನಿಮ್ ತರ ಮಾನ ಮಾಡ್ಕೊಂಡವಳಲ್ಲ. ಅತ್ತೆ, ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಯಾರ್ಗಂತ ಇದ್ಯಾ? ಇನ್ನೊಂದು ಪದ ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ರಾಹುಲ್, ನೀ ಸುಮ್ನೆ ಇರಪ್ಪ. ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದೀವಿ ಅನ್ಸ್ಕೊಂಡು ಸುಮ್ನೆ ಇರ್ಬೇಕಾ? ಏನ್ ಅನ್ಕೊಂಡಿದ್ಯಾ ನೀನು? ರಾಹುಲ್, ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ವೋ? ತಪ್ಪ ಕಡೆಯಿಂದ ತಪ್ಪಕ್ಕೆ ಚಪ್ಪಲಿ ತಗೊಂಡು ಹೊಡೆದ್ಬಿಡೆ. ಚುಚ್ಚು ಮಾತ್ರ ಆಡ್ಬೇಡ. ಅಪ್ಪ, ನೀವ್ಯಾಕಪ್ಪ ಹೀಗೆಲ್ಲ ಕೇಳ್ಕೊತಾ ಇದ್ದೀರಾ? ಅವ್ರ ಅಷ್ಟೊಂದು ಕೆಡ್ದಾಗ ಮಾತಾಡ್ತಾ ಇದಾರೆ, ನೀವ್ ಅನ್ಸ್ಕೊತಾ ಇದೀರಲ್ಲ ಅಂತ ನೀವೇನಪ್ಪ ಮಾಡಿದೀರಾ? ಅವನನ್ನೇನ ಕೇಳ್ತೀಯ? ಮದುವೆ ಮನೆಯಿಂದ ಯಾವ ಜೊತೆ ಓಡೋದ್ನಲ್ಲ ನಿನ್ನ ತಂಗಿ, ಅವಳನ್ನ ಕೇಳೋಗೋ. ರಾಜೇಶ, ಬಾರೋ. ಸ್ವಾತಿ, ಯಾಕೋ ಲೇಟು? ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಬಾ ಬೇಗ. ಹಾ, ಟ್ರೈನ್ ಹೊರಡುತ್ತೆ ಕಣೋ, ಬಾ ಬೇಗ. ಏ, ಏನಾಯ್ತು ನಿಂಗೆ? ಯಾಕೋ ಒಂಥರ ಇದ್ಯಾ? ಸ್ವಾತಿ, ಅದೇನಾಯ್ತು ಅಂದ್ರೆ ಈ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾತಿ. ನೀನ್ ಹಾಗಂದ್ರೆ ನಾನೇನ್ ಮಾಡ್ಬೇಕು ಹೇಳು? ಸದ್ಯಕ್ಕಿನ್ ಸ್ವಲ್ಪ ದಿನ ನೀನ್ ಮನೇಲಿ ಇದ್ಬಿಡು. ಏ, ಏನ್ ಹೇಳ್ತಾ ಇದ್ಯಾ? ನಾನ್ ಮನೆ ಬಿಟ್ಟು ಬಂದಿದ್ದೀನಿ ಕಣೋ, ಅಲ್ಲಿಗೆ ಹೋಗಕ್ ಆಗಲ್ಲ. ಹೋದ್ರೆ ನೀನ್ ನನ್ ಕಳ್ಕೊಬೇಕಾಗತ್ತೆ. ಇವಾಗ ನಾನ್ ದುಡ್ಕಿದ್ರೆ ನಮ್ಮ ಅಪ್ಪ ಅಮ್ಮನ್ ಕಳ್ಕೊಬೇಕಾಗತ್ತೆ ಸ್ವಾತಿ. ಸಂಧ್ಯಾ ಕೊಟ್ಟಿರೋ ಶಾಕಿಂದಾನೇ ನಾವು ಅಪ್ಪ ಅಮ್ಮ ಇನ್ನು ಹೊರಗಡೆ ಬಂದಿಲ್ಲ. ಅದ್ರ ಮೇಲೆ ನಾವು ಸದ್ಯದ ಪರಿಸ್ಥಿತಿಲಿ ನಾನು ಯಾವ ಡಿಸಿಷನ್ಗೂ ಬರಕಾಗ್ತಿಲ್ಲ ಸ್ವಾತಿ. ಅದು ಅಲ್ಲದೆ ಸಂಧ್ಯಾ ಹೋಗಿರೋದ್ರಿಂದ ನಾವು ಅಪ್ಪ ಅಮ್ಮಂಗೆ ಎಷ್ಟು ನೋವಾಗಿದ್ಯೋ, ನೀನ್ ನನ್ ಜೊತೆ ಬರೋದ್ರಿಂದ ನಿಮ್ಮ ಅಪ್ಪ ಅಮ್ಮಂಗೂ ಅಷ್ಟೇ ನೋವಾಗುತ್ತೆ. ನೋಡು, ನನ್ ಮೇಲೆ ನಂಬಿಕೆ ಇದೆ ತಾನೆ? ನನಗೆ 2 ದಿನ ಟೈಮ್ ಕೊಡು. ಅಷ್ಟರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ಆಗಲ್ಲ ರಾಹುಲ್, ಈಗಾಗ್ಲೇ ನನ್ನ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆಗಿಲ್ವಲ್ಲ? ಇನ್ನೊಂದು ವಾರದಲ್ಲಿ ಅದು ಆಗ್ಬಿಡುತ್ತೆ ಕಣೋ. 1 ವಾರ ತಾನೆ ನಾನ್ ಕೇಳ್ತಾ ಇರೋದು. 2 ದಿನ. ಅಲ್ಲಿವರೆಗೂ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋ. ಅಷ್ಟರಲ್ಲಿ ಇದೆಲ್ಲದಕ್ಕೂ ಸೊಲ್ಯೂಷನ್ ನಾನು ಹುಡುಕ್ತೀನಿ. ಪ್ಲೀಸ್ ಸ್ವಾತಿ, ನಾನ್ ನಂಬು. ಯಾವುದೇ ಕಾರಣಕ್ಕೂ ನಾನಿನ್ ಕೈ ಬಿಡಲ್ಲ. ನಾನಿನ್ ಬರ್ತೀನಿ. ಟೇಕ್ ಕೇರ್. ರಾಹುಲ್, ಎಲ್ಲಾ ಕಡೆ ಹುಡುಕಿದ್ರೇನ್ರೋ? ಇವ್ರು
ಇಡೀ ಸಿಟಿನ ಒಂದೊಂದು ಇಂಚಿಗೂ ಬೆಳಗ್ಗೆ ಹೊತ್ತಿಗೆ ಅವಳು ಅಂದ್ಕೊಂಡಿದ್ದ ಡೇಟ್ಗೆ ಅವಳು ಮದುವೆ ಆಗ್ಬೇಕು. ಹಾ, ಅವಳ ಫ್ರೆಂಡ್ಸ್ ಮನೆ ಎಲ್ಲಾ ಕಡೆ ಹುಡ್ಕಾಯ್ತು. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ, ಇಲ್ಲೂ ಕಾಣಿಸ್ತಾ ಇಲ್ಲ. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಡ್ಯಾಡಿ. ಅವಳ ಗ್ರಹಗತಿನೇ ಚೆನ್ನಾಗಿಲ್ಲ. ಆವತ್ತೇ ಗುರುಜಿ ಹೇಳಿದ್ರು, ಶನಿ 8ನೇ ಮನೆಯಲ್ಲಿದ್ದಾನೆ, ರಾಹು ದೋಷ ಇದೆ, ಕ್ಷೇತ್ರ ಬದಲಾವಣೆ ಅಂತ. ಆವತ್ತೇ ಉದ್ದಿನ ಬೇಳೆ ದಾನ ಮಾಡ್ಬೇಕಾಗಿತ್ತು. ಹೊತ್ತು ದೇವರು ದಿಂಡ್ರು ಜ್ಯೋತಿಷ್ಯ ಭವಿಷ್ಯ ಅಂತೆ. ಮಗಳ ಬಗ್ಗೆ ಯಾವ ತರ ಯೋಚನೆ ಮಾಡಿದ್ಯಾ? 8ನೇ ಮನೆ ಅಂತ ಗ್ರಹಚಾರ ಅಂತೆ. ಮಗಳು ಮನೆಗೆ ಬರ್ದಿದ್ರೆ ನಿನ್ ಗ್ರಹಚಾರ ಬಿಡಿಸ್ತೇನೆ. ಎಲ್ಲ ನನ್ನ ಕರ್ಮ. ಬೆಳಿಗ್ಗೆನೆ ಗುರುಜಿ ಹೇಳಿದ್ರು ಕೇತು ಕಾಲಿಟ್ಟಿದ್ದಾನೆ ಅಂತ. ಅದಕ್ಕೆ ಕಪಾಳ ಮೋಕ್ಷ. ಅಪ್ಪ, ಎಲ್ಲ ಕಡೆ ಹುಡುಕದ್ನಪ್ಪ, ಸಂಧ್ಯಾ ಸಿಗ್ಲಿಲ್ಲ. ನಿನ್ನ ಯಾವನ ಹುಡ್ಕೋ ಕೇಳಿದ್ದು? ಅವಳು ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ಸತ್ತ ಹೆಣ್ಣ ಯಾವತ್ತಿದ್ರು ಸ್ಮಶಾನಕ್ಕೆ ಹೋಗ್ಬೇಕು. ಅದನ್ನ ಮನೆಗೆ ತರೋ ಪ್ರಯತ್ನ ಮಾಡಬೇಡ. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅವ್ರೇನೋ ಕೋಪಕ್ಕಂತಾರೆ, ನಾವೆಲ್ಲ ಇದೀವಲ್ವಾ. ಸಂಧ್ಯಾನ್ ಹುಡ್ಕಣ. ಅಮ್ಮ ಪ್ಲೀಸ್ ಅಳ್ಬೇಡಿ. ನೋಡು, ಒಬ್ಬೊಬ್ಬರಿಗೂ ನಾವು ಕೊಟ್ಟು ಹೋಗಿದ್ದಾಳು ಅವಳು. ಇವಳು ಸ್ವಾತಿ ಅಂತ, ಸಂಧ್ಯಾಳ ಬೆಸ್ಟ್ ಫ್ರೆಂಡ್ ಅಂತೆ. SLC ತನಕ ಒಟ್ಟಿಗೆ ಓದಿದ್ರಂತೆ. ಮದುವೆಗೆ ಬರ್ಲೇಬೇಕು ಅಂತ ಸಂಧ್ಯಾ ಹಠ ಮಾಡಿದ್ದಕ್ಕೆ ಪಾಪ ಡೆಲ್ಲಿಯಿಂದ ಬಂದಿದ್ದಾಳೆ. ಹೋಗ್ಲಿ ಬಿಡಮ್ಮ, ಹೀಗಾಗತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಪಾಪ ಡೆಲ್ಲಿಯಿಂದ ಬಂದವರು, ಇವ್ರೇನ್ ಮಾಡಕ್ಕಾಗತ್ತೆ. ನಾಳೆನೆ ಇವ್ರನ್ನ ಟ್ರೈನ್ ಹತ್ತಿಸ್ಬಿಡ್ತೀನಿ. ಏಯ್, ಈ ಹುಡುಗಿ ಒಂದು ವಾರ ಇಲ್ಲೇ ಇರ್ತಾಳೆ ಕಣೋ. ಇವ್ರ ಅಪ್ಪ ಅಮ್ಮ ಇವಳನ್ನ ಮದುವೆಗೆ ಅಂತ ಇಲ್ಬಿಟ್ಟು ಅವರು ಒಂದು ವಾರದ ಮಟ್ಟಿಗೆ ಆಸ್ಟ್ರೇಲಿಯಾಗ ಹೋಗಿದಾರಂತೆ. ಅಲ್ಲಿವರೆಗೂ ಎಲ್ಲಿರ್ಲಿ ಅಂತ ಪಾಪ ಪೇಚಾಡ್ತಿದ್ಲು. ನಾನೇ ಹೇಳ್ದೆ ನಮ್ಮನೇಲೆ ಇರಮ್ಮ ಅಂತ. ಹೋಗಮ್ಮ, ರೆಸ್ಟ್ ತಗೋ. ಆ ಸ್ವಾತಿ, ಇವನು ನನ್ ಮಗ ರಾಹುಲ್ ಅಂತ. ಹಾಯ್. ಸಾರಿ ರಾಹುಲ್, ಆ ಟೈಮ್ನಲ್ಲಿ ನನಗೇನ್ ಮಾಡೋಕ್ಕೂ ತೋಚ್ಲಿಲ್ಲ. ಅದಕ್ಕೆ ನೀನ್ ಹೇಳ್ದಾಗೆ ಮಾಡ್ಬಿಟ್ಟೆ. ಈ ಮನೆಗ್ ಸೊಸೆಯಾಗಿ ಬರಕ್ ಮುಂಚೆನೆ ಮಗಳಾಗಿ ಬಂದಿದ್ದೀನಿ ಅನ್ಕೊಂಡಿದ್ದೀನಿ. ನಿನ್ ಬೇಜಾರಾಯ್ತಾ?